ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಯುದ್ಧಕಾಂಡ. ಪ್ರಜೆಗಳ ಆರ್ತನಾದದಿಂದಲೂ ರಾಮನ ಧನುಷ್ಠಂಕಾರದಿಂದಲೂ ಮಲಗಿದ್ದ ರಾವಣನು ಎಚ್ಚೆತ್ತನು. ಕುಂಭ ನಿಕುಂಭರೆಂಬ ಕುಂಭಕರ್ಣನ ಮಕ್ಕಳನ್ನು ಕರೆಕಳುಹಿಸಿ ಅವರನ್ನು ಅವರ ಸೈನ್ಯಗಳೊಂದಿಗೆ ರಣರಂಗಕ್ಕೆ ಕಳುಹಿಸಿದನು. ನಕ್ಷತ್ರಗಳು ಮಿನುಗುತ್ತಿರುವಾಗಲೇ, ಚಂದ್ರನು ನಡುನೆತ್ತಿಯ ಮೇಲೇರುವಾಗಲೇ ಯುದ್ಧವು ಪುನಃ ಆರಂಭವಾಯಿತು. ರಾಕ್ಷಸರ ಆಭರಣಗಳಲ್ಲಿನ ವಜ್ರಗಳು, ರತ್ನಗಳು ಭೂಮಿಗೆ ಇಳಿದು ಬಂದ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ಚಂದ್ರ ತಾರೆಗಳ ಬೆಳಕು, ರಾಕ್ಷಸಾಭರಣಗಳ ಹೊಳಪು, ದೀವಟಿಗೆಗಳ ಕೆಂಪು ಜ್ವಾಲೆಗಳ ಬೆಳಕು ಎಲ್ಲವೂ ಸೇರಿ ಕೃತಕ ಬೆಳಕಿನ ಒಂದು ಭಯಾನಕ ವಾತಾವರಣವನ್ನು ಸೃಜಿಸಿದ್ದವು. ವಾನರ ಸೈನ್ಯಕ್ಕೆ ಅತೀವ ಯುದ್ಧೋತ್ಸಾಹ ಉಂಟಾಗಿದ್ದಿತು. ಬ್ರಹ್ಮಾಸ್ತ್ರದ ಪರಿಣಾಮದಿಂದಲೇ ಎಚ್ಚೆತ್ತ ಮೇಲೆ ತಮ್ಮನ್ನು ಯಾರು ಏನು ಮಾಡುವರು, ತಾವು ಯಾಕೆ ಯಾರಿಗಾದರೂ ಹೆದರಬೇಕು ಎಂದು ಅವರ ಭಾವನೆಯಾಗಿದ್ದಿತು. ರಾಕ್ಷಸ ವಾನರರ ಪರಸ್ಪರ ಹೀಗಳಿಯುವಿಕೆ, ಆಯುಧಗಳಿಂದಲೂ ಬಂಡೆ ವೃಕ್ಷಗಳಿಂದಲೂ ಪರಸ್ಪರ ಪ್ರಹಾರ ಇವು ಎಂದಿನಂತೆ ನಡೆದಿದ್ದವು. ಕುಂಭ ನಿಕುಂಭರ ಜೊತೆಯಲ್ಲಿ ಬಂದಿದ್ದ ಅಕಂಪನನೆಂಬ ವೀರನನ್ನು ಅಂಗದನು ಎದುರಿಸಿದನು. ದೊಡ್ಡ ಬಂಡೆಯೊಂದರಿಂದ ಪ್ರಹರಿಸಿ ಅವನನ್ನು ಕೊಂದು ಹಾಕಿದನು. ಇನ್ನೂ 3 ರಾಕ್ಷಸರು ಅಂಗದನನ್ನು ಎದುರಿಸಿದಾಗ ಮೈಂದ ದ್ವಿವಿಧರು ಅಲ್ಲಿಗೆ ಬಂದು ಸೇರಿದರು. 2 ಗುಂಪುಗಳಿಗೂ ಭೀಕರ ಹೊಡೆದಾಟವಾಯಿತು. ವಾನರ ವೀರರ ಕೈಯಲ್ಲಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಸತ್ತರು. ಕುಂಭನೇ ಈಗ ಮುಂದೆ ಬಂದು ಅಂಗದನನ್ನು ಎದುರಿಸಿದನು. ಅವನಿಗೆ ಸ್ನೇಹಿತರ ಸಾವಿನ ಸೇಡನ್ನು ತೀರಿಸಿಕೊಳ್ಳಬೇಕಾಗಿದ್ದಿತು. ಕುಂಭನು ಸಾಮಾನ್ಯ ಯೋಧನೇನಲ್ಲ. ಸುಯ್ಯೆಂದು ಸುಯ್ಯುತ್ತಾ ಮಿಂಚಿನಂತೆ ಮುನ್ನುಗ್ಗಿ ಬರುತ್ತಿದ್ದ ಅವನ ಬಾಣಗಳು ಕತ್ತಲಲ್ಲಿ ಹೊಳೆಯುತ್ತಾ ಅಂತರಿಕ್ಷದಲ್ಲಿ ಬಗೆ ಬಗೆಯ ಸುಂದರ ಚಿತ್ರಗಳನ್ನು ನಿರ್ಮಿಸುತ್ತಿದ್ದವು. ಅಂಗದನ ಜೊತೆಯಲ್ಲಿದ್ದ ದ್ವಿವಿಧನಿಗೆ ಆ ಬಾಣಗಳಿಂದ ಪೆಟ್ಟಾಯಿತು. ಮೈಂದನಿಗೂ ಬಾಣಗಳು ನೆಟ್ಟು ಅವನು ಭೂಮಿಗೆ ಒರಗಿದನು. ಎಷ್ಟೋ ಹೊತ್ತಿನ ಮೇಲೆ ಇವರಿಬ್ಬರನ್ನೂ ನೋಡಲು ಬರುವಷ್ಟರಲ್ಲಿ ಅಂಗದನೂ ಕುಂಭನ ಬಾಣಗಳಿಂದ ನೊಂದು ಧರಾಶಾಯಿಯಾಗಬೇಕಾಯಿತು. ವಾನರ ಸೈನಿಕರು ರಾಮನ ಬಳಿಗೆ ಓಡಿಬಂದು ನಡೆದುದನ್ನು ತಿಳಿಸಿದರು. ಕುಂಭನನ್ನು ಎದುರಿಸಲು ಜಾಂಬವಂತನೇ ಬಂದನು. ಜೊತೆಯಲ್ಲಿ ಸುಷೇಣ, ಸುಗ್ರೀವರೂ ಬಂದರು. ಕುಂಭನು ಅತಿಶಯ ಕುಶಲತೆಯ ಧನುರ್ಧಾರಿ ಎಂದು ಸುಗ್ರೀವನಿಗೆ ಬಲು ಬೇಗನೆ ಗೊತ್ತಾಯಿತು. ಅವನು ಹುಡುಗನನ್ನು ಮೆಚ್ಚಿಕೊಳ್ಳುತ್ತಾ, ಧನುರ್ಧಾರಿ ಎಂದರೆ ನೀನೇ, ಭಲೆ, ನಿನ್ನ ದೊಡ್ಡಪ್ಪ ರಾವಣನಿಗೆ ಕೀರ್ತಿ ತರುತ್ತೀಯೆ. ನಿನ್ನ ಶೌರ್ಯ ಪ್ರಹ್ಲಾದ, ಬಲಿ, ಇಂದ್ರ, ಕುಬೇರ, ವರುಣ ಮುಂತಾದವರಿಗೆ ಸಮಾನವಾದುದು. ಬಲದಲ್ಲಿಯೂ ಗುಣದಲ್ಲಿಯೂ ನೀನು ತಂದೆಯಂತೆಯೇ ಇದ್ದೀಯೆ. ದೇವತೆಗಳೂ ನಿನ್ನ ಮುಂದೆ ಧೈರ್ಯದಿಂದ ನಿಲ್ಲಲಾರರು. ಆದರೆ ನಿನ್ನನ್ನು ಎದುರಿಸಿ ನಿಂತಿರುವವನು ನಾನು. ನಿನ್ನ ದೊಡ್ಡಪ್ಪನಿಗೆ ಬ್ರಹ್ಮದತ್ತವಾದ ವರಗಳಿವೆ. ನಿನ್ನ ತಂದೆ ಕುಂಭಕರ್ಣ ತನ್ನ ಭುಜಬಲದಿಂದಲೇ ಲೋಕವನ್ನು ಹೆದರಿಸುತ್ತಿದ್ದ. ನಿನ್ನ ಶೌರ್ಯವು ಈ ಎರಡನ್ನೂ ಒಟ್ಟಾಗಿ ಸೇರಿಸಿದಂತಹುದು. ಕುಶಲತೆಯಲ್ಲಿ ಇಂದ್ರಜಿತ್ತನ್ನು, ಬಲವೀರ್ಯಗಳಲ್ಲಿ ರಾವಣನನ್ನು ನೀನು ಹೋಲುತ್ತಿರುವೆ. ರಾಕ್ಷಸ ರತ್ನವಾದ ನಿನ್ನ ಜೊತೆಗೆ ನನ್ನ ಯುದ್ಧವು ಇಂದ್ರ ಶಂಬರ ಯುದ್ಧದಂತೆ ರೋಚಕವಾಗಿರುವುದರಲ್ಲಿ ಸಂದೇಹವಿಲ್ಲ. ಬಾ, ಯುದ್ಧ ಮಾಡೋಣ. ನಿನ್ನಂತಹ ವೀರನನ್ನು ಕೊಲ್ಲಲು ನನಗೆ ಮನಸ್ಸು ಬರುತ್ತಿಲ್ಲ. ಆದರೂ ಪರಸ್ಪರ ಶತ್ರುಪಕ್ಷದಲ್ಲಿರುವ ನಾವು ಅಂತಿಮ ಹಂತದವರೆಗೆ ಯುದ್ಧ ಮಾಡಲೇಬೇಕು ಎಂದನು. ಸುಗ್ರೀವನ ಔದಾರ್ಯ ಕುಂಭನ ಮನಸ್ಸಿಗೆ ತಟ್ಟಿತಾದರೂ ಅದರ ಹಿಂದಿದ್ದ ತಾನೇ ಮೇಲೆಂಬ ಅವನ ಭಾವ ಗೊತ್ತಾಗಿ ಸಿರ್ರನೆ ಸಿಟ್ಟು ಬಂದಿತು. ಮರುಕ್ಷಣವೇ ಅವನು ಸುಗ್ರೀವನನ್ನು ತನ್ನೆರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡಿದು ಬಿಟ್ಟನು. ಇಬ್ಬರಿಗೂ ಮಲ್ಲಯುದ್ಧ ಪ್ರಾರಂಭವಾಯಿತು. ಉಳಿದವರೆಲ್ಲರೂ ಇವರನ್ನೇ ನೋಡುತ್ತಾ ಸ್ತಬ್ಧರಾಗಿ ನಿಂತುಬಿಟ್ಟರು. ಅವರ ಪದಾಘಾತದಿಂದ ಭೂಮಿ ಕಂಪಿಸಿತು. ಸಮುದ್ರ ಅಲ್ಲೋಲ ಕಲ್ಲೋಲವಾಗಿ ಭೀಕರ ಅಲೆಗಳು ಎದ್ದವು. ಸಮುದ್ರ ಸರ್ಪಗಳು ದಡಕ್ಕೆ ಎಸೆಯಲ್ಪಟ್ಟವು. ಕೊನೆಗೆ ಸುಗ್ರೀವನು ತನ್ನ ವಜ್ರಮುಷ್ಟಿಯಿಂದ ಬಲವಾಗಿ ಹೊಡೆದ ಹೊಡೆತಕ್ಕೆ ಕುಂಭನು ನೆಲದ ಮೇಲೆ ಬಿದ್ದುಬಿಟ್ಟನು.
ಕುಂಭನನ್ನು ಜಯಿಸುವುದಕ್ಕೇ ಆಗದೆಂದು ತಿಳಿದಿದ್ದ ರಾಕ್ಷಸ ಪಾಳೆಯದಲ್ಲಿ ಅವನು ಸತ್ತೇ ಹೋದುದನ್ನು ನೋಡಿ ಭೀತಿ ಮುಸುಕಿತು. ತನ್ನ ಸೋದರ ಸತ್ತುದನ್ನು ನೋಡಿದ ನಿಕುಂಭನು ದುಃಖಿಸುತ್ತಾ ಕುಳ್ಳಿರುವುದಕ್ಕೆ ಇದು ಸಮಯವಲ್ಲವೆಂದು ತಿಳಿದು ಮಹಾಕೋಪದಿಂದ ವಾನರ ಸೈನ್ಯದ ಮೇಲೇರಿ ಬಂದನು. ಕೈಯಲ್ಲಿ ಹಿಡಿದಿದ್ದ ಗದೆಯನ್ನು ಅವನು ಗಿರಗಿರನೆ ಬೀಸತೊಡಗಿದ ರಭಸಕ್ಕೆ ಅದು ಬೆಂಕಿಯುಗುಳುತ್ತಾ ಅದರ ಪಥದಲ್ಲಿ ಸಿಕ್ಕಿದ ವಾನರರನ್ನು ನಾಶ ಮಾಡತೊಡಗಿತು. ವಾನರರು ಅವನ ಬಳಿಗೆ ಬರಲು ಹೆದರಿದುದನ್ನು ಕಂಡ ಹನುಮಂತನು ತಾನೇ ಮುಂದೆ ಬಂದು ನಿಕುಂಭನನ್ನು ಎದುರಿಸಿ ನಿಂತನು. ಗದೆಯನ್ನು ನಿಕುಂಭನು ಹನುಮಂತನ ಎದೆಗೆ ಗುರಿಯಿಟ್ಟು ಎಸೆದನು. ಎಲ್ಲರೂ ಹನುಮಂತ ಮೂರ್ಛೆ ಬೀಳುವನೆಂದು ನಿರೀಕ್ಷಿಸಿದ್ದರೆ ಗದೆಯೇ ನುಚ್ಚುನೂರಾಯಿತು. ಪರ್ವತದಂತೆ ನಿಂತಿದ್ದ ಹನುಮಂತನು ಲಘುವಾಗಿ ಕಂಪಿಸಿ ಆ ಆಘಾತವನ್ನು ತಡೆದುಕೊಂಡನು. ನಂತರ ತನ್ನ ವಜ್ರಮುಷ್ಟಿಯಿಂದ ನಿಕುಂಭನ ಎದೆಗೆ ಪ್ರಹಾರ ಮಾಡಿದನು. ನಿಕುಂಭನ ಕವಚ ಹರಿದು ಎದೆಯಿಂದ ರಕ್ತ ಬುಗ್ಗೆ ಬುಗ್ಗೆಯಾಗಿ ಹರಿಯತೊಡಗಿತು. ಇಬ್ಬರೂ ಮಲ್ಲಯುದ್ಧದಲ್ಲಿ ತೊಡಗಿದರು. ಸ್ವಲ್ಪ ಹೊತ್ತಿನಲ್ಲೇ ಹನುಮಂತನು ನಿಕುಂಭನನ್ನು ನೆಲಕ್ಕೆ ಬೀಳಿಸಿ ಅವನು ಮೇಲೇಳದಂತೆ ಅವನ ಮೇಲೆ ಕುಳಿತು ಬಿಟ್ಟನು. ನಂತರ ಅವನ ರುಂಡವನ್ನು ಮುಂಡದಿಂದ ಕಿತ್ತೆಸೆದನು. ಅಲ್ಲಿಗೆ ಕುಂಭಕರ್ಣನ ಮಕ್ಕಳಿಬ್ಬರೂ ಸತ್ತಂತಾಯಿತು. ನಿಕುಂಭನು ಸತ್ತುದನ್ನು ನೋಡಿದ ವಾನರರು ಮಾಡಿದ ಗರ್ಜನೆಗೆ ಇಡೀ ರಾಕ್ಷಸ ಪಾಳೆಯ ಭೀತಿಯಿಂದ ಗಡಗಡನೆ ನಡುಗಿತು. ಬಂಡೆಗಳನ್ನೂ ವೃಕ್ಷಗಳನ್ನೂ ಬಳಸುವ ವಾನರರ ಮುಂದೆ ತಮ್ಮ ಶೌರ್ಯವೂ ಬಗೆ ಬಗೆಯ ಆಯುಧಗಳು ಅಸ್ತ್ರಗಳು ನಿರುಪಯುಕ್ತವೆಂದು ರಾಕ್ಷಸರಿಗೆ ಮನವರಿಕೆಯಾಯಿತು. ಒಂದೇ ಒಂದು ವಾನರಕ್ಕಾದರೂ ಬಿಲ್ಲು ಬಾಣಗಳ ಬಳಕೆ ತಿಳಿಯದು, ಕತ್ತಿ ಹಿಡಿಯಲು ಬರದು. ಆದರೆ ಪ್ರತಿ ಸಂದರ್ಭದಲ್ಲೂ ಅವರೇ ಗೆಲ್ಲುತ್ತಿದ್ದರು. ಕುಂಭ ನಿಕುಂಭರ ವಧೆಯನ್ನು ತಿಳಿದ ರಾವಣನು ದುಃಖತಪ್ತನಾಗಿ ಖರನ ಮಗನಾದ ಮಕರಾಕ್ಷನೆಂಬ ಯೋಧನನ್ನು ಸೈನ್ಯ ಸಮೇತ ರಣರಂಗಕ್ಕೆ ಕಳುಹಿಸಿದನು. ಅವನು ಹಿಂದೆ ಜನಸ್ಥಾನದಲ್ಲಿ ತನ್ನ ತಂದೆಯನ್ನೂ ಅವನ 14,000 ರಾಕ್ಷಸ ಪರಿವಾರವನ್ನೂ ಕೊಂದಿದ್ದ ರಾಮನ ಮೇಲಣ ಸೇಡನ್ನು ತೀರಿಸಿಕೊಳ್ಳುವೆನೆಂದು ಮಹೋತ್ಸಾಹದಿಂದ ಬಂದನು. ರಾಮನನ್ನು ಬಿಟ್ಟು ಬೇರೊಬ್ಬನೊಡನೆ ಯುದ್ಧ ಮಾಡೆನೆಂದು ಬಂದ ಅವನನ್ನು ರಾಮನು ಆಗ್ನೇಯಾಸ್ತ್ರದಿಂದ ಸುಟ್ಟು ಹಾಕಿದನು. ರಾಮ ಲಕ್ಷ್ಮಣರಿಂದಲೂ ವಾನರ ಸೈನ್ಯದಿಂದಲೂ ತನ್ನ ಸೈನ್ಯಕ್ಕಾದ ಅಪಾರ ಹಾನಿಯನ್ನು ತಿಳಿದ ರಾವಣನಿಗೆ ಏನು ಮಾಡಬೇಕೆಂದು ತೋರದಾಯಿತು. ಅವನು ಇಂದ್ರಜಿತ್ತುವಿಗಾಗಿ ಹೇಳಿ ಕಳುಹಿಸಿದನು. ಕುಂಭ ನಿಕುಂಭರಿಗೂ ಮಕರಾಕ್ಷನಿಗೂ ಆದ ಗತಿಯನ್ನು ತಿಳಿಸಿ, ಕುಮಾರ, ನೀನೀಗ ಯುದ್ಧರಂಗಕ್ಕೆ ಪುನಃ ಹೋಗಬೇಕು. ಅವಶ್ಯಕವಾದರೆ ಮಾಯಾವಿದ್ಯೆಯನ್ನೂ ಬಳಸಿ ಆ ರಾಮಲಕ್ಷ್ಮಣರನ್ನು ಸಂಹರಿಸು. ಇಂದ್ರನನ್ನೇ ಗೆದ್ದ ವೀರನಾದ ನೀನು ಈ ಮಾನವ ಮಾತ್ರರನ್ನು ಕೊಂದೆಸೆಯುವುದರಲ್ಲಿ ಸಂದೇಹವಿಲ್ಲ. ಹೋಗು, ಯುದ್ಧ ಮಾಡು ಎಂದು ಆಜ್ಞಾಪಿಸಿದನು. ಇಂದ್ರಜಿತ್ತುವು ಮತ್ತೆ ಉತ್ಸಾಹದಿಂದ ತನ್ನ ಪದ್ಧತಿಯಂತೆ ಯಾಗವನ್ನು ಆರಂಭಿಸಿದನು. ಅವನಿಗೆ ಪುನಃ ಶುಭ ಶಕುನಗಳು ಕಾಣಿಸಿದವು. ಅಗ್ನಿಯೂ ಹಿಂದಿನಂತೆ ಕರಗಿದ ಬಂಗಾರದಂತೆ ಪ್ರಜ್ವಲಿಸುತ್ತಾ ಹೋಮಕುಂಡದಿಂದೆದ್ದು ಬಂದು ತನ್ನೆರಡೂ ಕೈಗಳಿಂದ ಹವಿಸ್ಸನ್ನು ಸ್ವೀಕರಿಸಿದನು. ಹೀಗೆ ದೇವಾಸುರರನ್ನು ತೃಪ್ತಿಗೊಳಿಸಿದ ಇಂದ್ರಜಿತ್ತು ತನ್ನಿಚ್ಛೆಯಂತೆ ಮಾಯವಾಗುವ ಶಕ್ತಿಯುಳ್ಳ ರಥವನ್ನು ಏರಿದನು. ಉತ್ತಮಾಶ್ವಗಳನ್ನು ಹೂಡಲಾಗಿದ್ದ ಅದರಲ್ಲಿ ಸಮಸ್ತ ಆಯುಧಗಳು ಸುಸ್ಥಿತಿಯಲ್ಲಿ ಪೇರಿಸಿ ಇಡಲ್ಪಟ್ಟಿದ್ದವು. ದಿವ್ಯ ಶಕ್ತಿಯುಳ್ಳ ಆ ಬಂಗಾರದ ರಥವು ದೇದೀಪ್ಯಮಾನವಾಗಿ ಹೊಳೆಯುತ್ತಿದ್ದಿತು. ಇಂದ್ರಜಿತ್ತುವು ಬ್ರಹ್ಮಾಸ್ತ್ರದಿಂದ ರಕ್ಷಿಸಲ್ಪಟ್ಟಿದ್ದನು. ರಾಮಲಕ್ಷ್ಮಣರ ಬಳಿ ಇದ್ದ ಅಸ್ತ್ರಗಳಾವುವೂ ಅವನನ್ನು ಘಾತಿಸುವಂತಿರಲಿಲ್ಲ. ಮಂತ್ರಪೂರ್ವಕವಾಗಿ ಅಗ್ನಿಯ ಉಪಾಸನೆಯನ್ನು ಮುಗಿಸಿದ ಅವನು, ಇಂದು ನಾನು ರಣರಂಗದಲ್ಲಿ ವಿಜಯವನ್ನು ಸಾಧಿಸಲೇಬೇಕು. ದಂಡಕವನದಲ್ಲಿ ತಾಪಸ ವೇಷದಲ್ಲಿ ತಿರುಗುತ್ತಿದ್ದ ಈ ಕೋಸಲ ಸೋದರರನ್ನು ಕೊಂದು ತಂದೆಗೆ ಸಂತೋಷವನ್ನುಂಟು ಮಾಡುತ್ತೇನೆ, ಲೋಕದಲ್ಲಿ ಮಂಗಗಳೇ ಇಲ್ಲದಂತೆ ಮಾಡುತ್ತೇನೆ ಎಂದು ನಿರ್ಧರಿಸಿಕೊಂಡು ಅಲ್ಲಿಂದ ಸ್ವಲ್ಪ ಕಾಲ ಮಾಯವಾದನು. ಇದ್ದಕ್ಕಿದ್ದಂತೆ ಸಮಸ್ತ ಆಯುಧಗಳೊಡನೆ ರಥದಲ್ಲಿ ಸಜ್ಜಾಗಿ ರಣರಂಗದಲ್ಲಿ ಪ್ರತ್ಯಕ್ಷನಾದನು. ರಾಕ್ಷಸ ಸೈನ್ಯದ ಮೇಲೆ ಬಾಣಗಳ ಮಳೆಗರಿಯುತ್ತಿದ್ದ ರಾಮಲಕ್ಷ್ಮಣರ ಬಳಿಗೆ ಹೋಗಿ ಅಲ್ಲಿಂದ ಮಾಯವಾಗಿ ಅಂತರಿಕ್ಷದಲ್ಲಿ ಅವಿತುಕೊಂಡು ಅವರ ಮೇಲೆ ಬಾಣಗಳ ಮಳೆಗರಿಯಲಾರಂಭಿಸಿದನು.
ಅವರು ಸೂರ್ಯನಂತೆ ಹೊಳೆಯುತ್ತಿದ್ದ ದಿವ್ಯಾಸ್ತ್ರಗಳನ್ನು ಬಿಡಲಾರಂಭಿಸಿದರಾದರೂ ಅವುಗಳಿಗೆ ಇಂದ್ರಜಿತ್ತು ಎಲ್ಲಿರುವನೆಂದೇ ತಿಳಿಯದೆ ಹೋಯಿತು. ಇಂದ್ರಜಿತ್ತು ತಾನೂ ಮಾಯವಾಗಿದ್ದು ಬೇರೆಯವರಿಗೂ ಕಣ್ಣು ಕಾಣಿಸದಂತೆ ಆಕಾಶವನ್ನೆಲ್ಲ ಹೊಗೆಯಿಂದ ತುಂಬಿಸಿಬಿಟ್ಟನು. ದಿಕ್ಕುಗಳೆಲ್ಲವೂ ಕತ್ತಲಾಗಿ ಇಬ್ಬನಿ ಸುರಿಯಲಾರಂಭಿಸಿತು. ಅವನು ಕಾಣಿಸದಿದ್ದರೂ ಅವನ ರಥದ ಖುರಪಟವಾಗಲಿ ಧನುಷ್ಟಂಕಾರವಾಗಲಿ ಕೇಳಿಸದಿದ್ದರೂ ಬಾಣಗಳು ಮಾತ್ರ ಅವನ ಕಡೆಯಿಂದ ಬರುತ್ತಿದ್ದವು. ಎಡೆಬಿಡದ ಆ ನಾರಾಚ ಬಾಣಗಳು ರಾಮನ ಕೈಕಾಲುಗಳನ್ನು ಅತಿಯಾಗಿ ನೋಯಿಸಿದವು. ಮಳೆಯಲ್ಲಿ ನೆನೆಯುತ್ತಿರುವ 2 ಪರ್ವತಗಳಂತಿದ್ದ ರಾಮಲಕ್ಷ್ಮಣರು ಇಂದ್ರಜಿತ್ತು ಇರಬಹುದಾದ ದಿಕ್ಕನ್ನು ಊಹಿಸಿ ಬಾಣ ಬಿಡುತ್ತಿದ್ದರು. ಅವು ಅವನನ್ನು ತಗುಲಿ ತುದಿಯಲ್ಲಿ ರಕ್ತವನ್ನಂಟಿಸಿಕೊಂಡು ಭೂಮಿಗೆ ಬೀಳುತ್ತಿದ್ದವು. ಇಂದ್ರಜಿತ್ತುವಿನಿಂದ ಬರುತ್ತಿದ್ದ ಬಾಣಗಳನ್ನು ಇವರು ಕತ್ತರಿಸುತ್ತಿದ್ದರು. ಕೋಸಲ ಸೋದರರು ಪ್ರಯೋಗಿಸಿದ ದಿವ್ಯಾಸ್ತ್ರಗಳು ಇಂದ್ರಜಿತ್ತುವನ್ನು ಇನ್ನೂ ಹುಡುಕುತ್ತಲೇ ಇದ್ದವು. ಅವನು ನಿಂತಲ್ಲಿ ನಿಲ್ಲದೆ ಅಂತರಿಕ್ಷದಲ್ಲಿ ವಾಯುವೇಗದಿಂದ ಚಲಿಸುತ್ತಾ ರಾಮಲಕ್ಷ್ಮಣರನ್ನು ಪೀಡಿಸುತ್ತಿದ್ದನು. ಅವನ ಬಾಣಗಳಿಂದ ಹೊಡೆಯಲ್ಪಟ್ಟ ಅವರಿಬ್ಬರೂ 2 ಹೂ ಬಿಟ್ಟ ಪಲಾಶ ವೃಕ್ಷಗಳಂತೆ ಕಾಣಿಸುತ್ತಿದ್ದರು. ಕಾರ್ಮೋಡಗಳ ಹಿಂದೆ ಅವಿತಿರುವ ಸೂರ್ಯನಂತೆ ಇಂದ್ರಜಿತ್ತು ತನ್ನ ಮಾಯೆಯಿಂದ ಅಂತರಿಕ್ಷದಲ್ಲಿ ಅವಿತಿದ್ದನು. ಅವನ ಬಾಣಗಳಿಗೆ ತುತ್ತಾದ ವಾನರರು ಒಬ್ಬೊಬ್ಬರಾಗಿ ಬಿದ್ದು ಸಾಯುತ್ತಿದ್ದರು. ಲಕ್ಷ್ಮಣನು ಇದನ್ನು ಸಹಿಸಲಾರದೆ, ಅಣ್ಣ, ನಮ್ಮ ವಾನರರು ಬಹುಸಂಖ್ಯೆಯಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ನಾನೀಗ ಅವನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತೇನೆ ಎಂದನು. ಅದಕ್ಕೆ ರಾಮನು, ಈಗ ಬ್ರಹ್ಮಾಸ್ತ್ರವೂ ಬೇಡ, ಅದು ಏಕಕಾಲಕ್ಕೆ ಬಹುಜನರನ್ನು ಕೊಲ್ಲುತ್ತದೆ. ಒಬ್ಬನ ಮೇಲಣ ಕೋಪದಿಂದ ನಿರಪರಾಧಿಗಳಾದ ಬಹುಮಂದಿ ರಾಕ್ಷಸರನ್ನು ಕೊಲ್ಲುವುದು ತರವಲ್ಲ. ಯುದ್ಧ ಮಾಡದಿರುವವರನ್ನೂ ಶರಣಾಗತರನ್ನೂ ಓಡಿ ಹೋಗುತ್ತಿರುವವರನ್ನೂ ಉದಾಸೀನನಾಗಿರುವವರನ್ನೂ ಕೊಲ್ಲಬಾರದು ಎಂಬುದು ಸಮರ ನೀತಿ. ನಾವು ಈವರೆಗೆ ಬಳಸಿದ ಅಸ್ತ್ರಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾದವುಗಳನ್ನು ಬಳಸೋಣ. ಇಂದ್ರಜಿತ್ತು ಆಕಾಶದಲ್ಲೇ ಅವಿತಿರಲಿ, ಪಾತಾಳದಲ್ಲೇ ಇರಲಿ, ನನ್ನ ಅಸ್ತ್ರವನ್ನು ತಪ್ಪಿಸಿಕೊಳ್ಳಲಾರ ಎಂದನು. ರಾಮನು ತಮ್ಮ ಕಡೆಯ ಸೈನ್ಯಕ್ಕೆ ಅಪಾರ ಹಾನಿಯನ್ನು ಉಂಟುಮಾಡುತ್ತಿದ್ದ ಇಂದ್ರಜಿತ್ತುವನ್ನು ಬೇಗನೆ ಕೊಲ್ಲಬೇಕೆಂದು ನಿರ್ಧರಿಸಿದನು. ರಾಮನ ಮನಸ್ಸಿನಲ್ಲಿ ಏಳುತ್ತಿದ್ದ ಈ ಯೋಚನೆ ಇಂದ್ರಜಿತ್ತುವಿಗೆ ತಿಳಿದು ಅವನು ಅದೇ ಕಾಲಕ್ಕೆ ಲಂಕೆಗೆ ಹಿಂದಿರುಗಿದನು. ವಾನರ ವೀರರಿಂದಲೂ ಕೋಸಲ ಸೋದರರಿಂದಲೂ ತನ್ನ ಕಡೆಗೂ ತುಂಬ ಹಾನಿ ಉಂಟಾಗಿರುವುದನ್ನು ಮನಗಂಡ ಇಂದ್ರಜಿತ್ತುವಿನ ಕೋಪ ನೆತ್ತಿಗೇರಿತು. ಲಂಕೆಯ ಪಶ್ಚಿಮ ದ್ವಾರದಿಂದ ಹೊರಬಂದ ಅವನಿಗೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದ ರಾಮಲಕ್ಷ್ಮಣರು ಕಾಣಿಸಿದರು. ತನ್ನ ಮಾಯೆಯಿಂದ ಕೃತಕ ಸೀತೆಯನ್ನು ನಿರ್ಮಿಸಿ ಅದನ್ನು ರಣರಂಗಕ್ಕೆ ಒಯ್ದು ಎಲ್ಲರ ಸಮ್ಮುಖದಲ್ಲಿ ಅದನ್ನು ಕತ್ತಿಯಿಂದ ಕತ್ತರಿಸಿ ಹಾಕುವುದೆಂದು ಅವನು ಯೋಚಿಸಿಕೊಂಡನು. ಅಂತೆಯೇ ಮರುಕ್ಷಣ ಮಾಯಾಸೀತೆಯೊಂದಿಗೆ ರಥದಲ್ಲಿ ಕುಳಿತು ಯುದ್ಧರಂಗದಲ್ಲಿ ಪ್ರತ್ಯಕ್ಷನಾದನು. ಬರುತ್ತಿರುವ ಅವನನ್ನು ಬಂಡೆಗಳಿಂದ ಬಡಿಯಲು ವಾನರರು ಸಿದ್ಧರಾದರು. ಸೈನ್ಯದ ಮುಂಚೂಣಿಯಲ್ಲಿದ್ದ ಹನುಮಂತನನ್ನು ನೋಡಿದ ಇಂದ್ರಜಿತ್ತು ನೇರವಾಗಿ ಅವನ ಬಳಿಗೆ ಹೋದನು. ರಥದಲ್ಲಿದ್ದ ಮಾಯಾಸೀತೆ ಹನುಮಂತನಿಗೆ ಹಿಂದೆ ನೋಡಿದ್ದಂತೆಯೇ ಮಲಿನವಾದ ಪೀತವಸ್ತ್ರವನ್ನು ಉಟ್ಟು ಗ್ರಹಣಕಾರದ ಚಂದ್ರನಂತೆ ಮ್ಲಾನ ವದನೆಯಾಗಿ ಕಾಣಿಸಿದಳು. ಸುತ್ತಮುತ್ತ ಏನು ನಡೆಯುತ್ತಿದೆ ಎಂಬುದರ ಪರಿವೇ ಇಲ್ಲದಂತೆ ನಿರಾಶಳಾಗಿ ಕುಳಿತಿದ್ದ ಅವಳ ಕೂದಲು ಜಡೆಗಟ್ಟಿತ್ತು. ಉಪವಾಸದಿಂದ ಮುಖ ಬಾಡಿತ್ತು. ಮೈ ಆಭರಣರಹಿತವಾಗಿತ್ತು. ತನಗೆ ಚಿರಪರಿಚಿತವಾದ ಆ ಸೀತಾದೇವಿಯ ಮೂರ್ತಿಯನ್ನು ಇಂದ್ರಜಿತ್ತುವಿನ ರಥದಲ್ಲಿ ಕಂಡ ಹನುಮಂತನು ದಿಗ್ಭ್ರಾಂತನಾದನು. ಅವನು ಪುನಃ ಪುನಃ ದಿಟ್ಟಿಸಿ ನೋಡಿದನು. ಹೌದು, ಕಣ್ಣೀರು ಸುರಿಸುತ್ತಿದ್ದ ದೇವಿಯ ಮೂರ್ತಿಯೇ ಎಂದೆನಿಸಿ ಅವನಿಗೆ ಬಹಳ ದುಃಖವಾಯಿತು. ಈಗ ಅವಳು ಇಂದ್ರಜಿತ್ತುವಿನ ಸೆರೆಯಾಳಾಗಿರುವಳು. ಸರಿ, ಈಗ ಮುಂದೇನು ನಡೆಯಲಿದೆ? ಇವನು ಅವಳನ್ನು ರಣರಂಗಕ್ಕೆ ಕರೆತಂದಿರುವುದಾದರೂ ಏಕೆ? ಅವನಿಗೆ ಗೊತ್ತಾಗಲಿಲ್ಲ. ಏನಾದರಾಗಲಿ ಇಂದ್ರಜಿತ್ತು ಕಾಣಿಸುತ್ತಿರುವನಲ್ಲ ಎಂದುಕೊಂಡು ವಾನರ ಯೋಧರೊಂದಿಗೆ ಮುನ್ನಡೆದು ಅವನ ಮೇಲೆ ಆಕ್ರಮಣ ಮಾಡಿದನು. ನುಗ್ಗಿ ಬರುತ್ತಿರುವ ವಾನರ ಸೇನೆಯನ್ನು ನೋಡಿದ ಇಂದ್ರಜಿತ್ತುವು
ಕ್ರುದ್ಧನಾಗಿ ಕತ್ತಿಯನ್ನು ಹಿರಿದು ಸೀತೆಯ ತುರುಬನ್ನು ತುಡುಕಿ ಹಿಡಿದನು. ಮಾಯಾ ಸೀತೆಯು ರಾಮ ರಾಮ ಎಂದು ಆರ್ತಳಾಗಿ ಕೂಗಿಕೊಳ್ಳುತ್ತಿರಲು ಎಲ್ಲರೆದುರಿಗೆ ಅವನು ಅವಳನ್ನು ಹೊಡೆಯಲು ಆರಂಭಿಸಿದನು. ಇದನ್ನು ನೋಡಿದ ಹನುಮಂತನು ಕೋಪದಿಂದ ಕಂಗೆಟ್ಟನು. ದುಃಖವನ್ನು ತಡೆಯಲಾಗದ ಅವನ ಕಣ್ಣಿನಿಂದ ಪಳಪಳನೆ ನೀರು ತುಳುಕಿತು. ಅವಳು ನಿಜವಾದ ಸೀತೆಯೆಂದೇ ಭಾವಿಸಿದ್ದ ಅವನು, ಎಲಾ ಪಾಪಿ, ಬ್ರಹ್ಮರ್ಷಿಗಳ ವಂಶದಲ್ಲಿ ಜನಿಸಿದ್ದರೂ ರಾಕ್ಷಸ ಸ್ತ್ರೀಯಲ್ಲಿ ಹುಟ್ಟಿದವನಲ್ಲವೇ ನೀನು? ನಿನಗೆ ಸಭ್ಯತೆ ಹೇಗೆ ಬರುತ್ತದೆ? ನಿನ್ನ ಸರ್ವನಾಶಕ್ಕಾಗಿಯೇ ನೀನು ಅವಳ ತುರುಬನ್ನು ಹಿಡಿದಿರುವೆ. ಇಂತಹ ದುರ್ಬುದ್ಧಿ ಬಂದಿತೆ ನಿನಗೆ? ಪಾಪ ಕಾರ್ಯದಲ್ಲಿ ಪರಾಕ್ರಮವನ್ನು ತೋರಿಸುವೆಯ? ಅನಾರ್ಯ ದಸ್ಯುವಿನ ಕೆಲಸ ಇದು. ನಿನಗೆ ಯಾವ ಶಿಕ್ಷೆಯೂ ಕಡಿಮೆಯೇ. ಕ್ರೂರಿ, ಖೂಳ, ನಿರ್ಘೃಣ, ಧರ್ಮವಿರುದ್ಧವಾದ ಇಂತಹ ಕೆಲಸ ಮಾಡಲು ನಿನಗೆ ನಾಚಿಕೆಯೂ ಆಗುವುದಿಲ್ಲವೇ? ಸೀತೆಯು ತನ್ನ ಮನೆಯಿಂದ, ರಾಜ್ಯದಿಂದ, ಕೊನೆಗೆ ಕೈ ಹಿಡಿದ ಪತಿಯಿಂದಲೂ ದೂರವಾಗಿರುವಳು ಎಂಬ ಕರುಣೆಯೂ ನಿನಗಿಲ್ಲವೇ? ನಿನಗೆ ಅವಳೇನು ಅಪರಾಧ ಮಾಡಿದ್ದಾಳೆ? ನಿನ್ನ ಹೃದಯ ಕಲ್ಲಿನದಾಗಿರಬೇಕು. ಅವಳನ್ನು ಕೊಂದು ನೀನು ಬಹುಕಾಲ ಉಳಿಯಲಾರೆ. ನನ್ನ ಕೈಯಲ್ಲಿ ಸಿಕ್ಕಿಬಿದ್ದಿರುವ ನೀನು ಸತ್ತು ನಿನ್ನಂಥ ಪಾಪಿಗಳಿಗೆಂದೇ ಇರುವ ನರಕಕ್ಕೆ ಹೋಗುತ್ತೀಯೇ ಎಂದು ಕೂಗಿ ಹೇಳಿ ಮುನ್ನುಗ್ಗಿದನು. ರಾಕ್ಷಸರು ಸಿದ್ಧವಾಗಿಯೇ ಇದ್ದರು. ಹನುಮಂತನ ಸಂಕಟದಿಂದ ಮುದಗೊಂಡ ಇಂದ್ರಜಿತ್ತು, ಸುಗ್ರೀವ, ನೀನು, ರಾಮಲಕ್ಷ್ಮಣರು ವಾನರ ಸೈನ್ಯದೊಂದಿಗೆ ಲಂಕೆಗೆ ಬಂದಿರುವುದು ಈ ಸೀತೆಯ ಕಾರಣಕ್ಕಾಗಿಯೇ ಅಲ್ಲವೇ? ನೀವೆಲ್ಲರೂ ನೋಡುತ್ತಿರುವಂತೆಯೇ ಅವಳನ್ನು ಈಗ ನಾನು ಕೊಲ್ಲುತ್ತೇನೆ. ಅವಳನ್ನು ಕೊಂದಾದ ಮೇಲೆ ರಾಮ, ಲಕ್ಷ್ಮಣ, ಸುಗ್ರೀವ, ಅಲ್ಪಬುದ್ಧಿಯ ವಿಭೀಷಣ ಹಾಗೂ ಕೊನೆಗೆ ನೀನು ಎಲ್ಲರನ್ನೂ ಕೊಲ್ಲುತ್ತೇನೆ. ಸ್ತ್ರೀಯನ್ನು ಕೊಲ್ಲಬಾರದೆಂದು ಇತರರಿಗೆ ಧರ್ಮವನ್ನು ಬೋಧಿಸುತ್ತೀಯ? ಯುದ್ಧದಲ್ಲಿ ಶತ್ರುವನ್ನು ನೋಯಿಸುವುದಕ್ಕಾಗಿ ಏನು ಮಾಡಿದರೂ ಅದು ಧರ್ಮವೇ ಎಂದು ಅಟ್ಟಹಾಸದಿಂದ ನಗುತ್ತಾ ಅಳುತ್ತಿದ್ದ ಸೀತೆಯನ್ನು ಖಡ್ಗದಿಂದ ಥಳಿಸಿದನು. ಅವಳು ಎರಡಾಗಿ ಕತ್ತರಿಸಲ್ಪಟ್ಟು ರಥದಲ್ಲಿ ಉರುಳಿದಳು. ಅನಂತರ ಇಂದ್ರಜಿತ್ತುವು, ಎಲವೋ ಕೋತಿ, ನೋಡು, ನಿನ್ನ ರಾಮನ ಹೆಂಡತಿಯನ್ನು ನಾನು ಎರಡಾಗಿ ಸೀಳಿ ಹಾಕಿದ್ದೇನೆ. ನಿಮ್ಮೆಲ್ಲರ ಇದುವರೆಗಿನ ಪ್ರಯತ್ನವೆಲ್ಲ ವ್ಯರ್ಥ ಎಂದು ವಿಜಯದ ಗರ್ವದಿಂದ ಗರ್ಜಿಸಲಾರಂಭಿಸಿದನು. ಹಾಡಿ ಹಾಡಿ ಕುಣಿದನು, ಸಿಂಹನಾದ ಮಾಡಿದನು. ಈ ಭೀಭತ್ಸವನ್ನು ಸಹಿಸಲಾರದೆ ವಾನರ ಸೇನೆಯು ದಿಕ್ಕುಗೆಟ್ಟಿತು. ಅವರಿಗೆ ಯುದ್ಧ ಮಾಡಲು ಉತ್ಸಾಹವೇ ಉಳಿಯಲಿಲ್ಲ. ರಾಕ್ಷಸರ ಆಕ್ರಮಣವನ್ನು ಎದುರಿಸಲಾರದೆ ದಿಕ್ಕು ದಿಕ್ಕಿಗೆ ಚದುರಿದರು. ಹನುಮಂತನು ಅವರಿಗೆ ಧೈರ್ಯ ಹೇಳಿ ಕರೆತಂದು ಪುನಃ ಯುದ್ಧ ಮಾಡಲಾರಂಭಿಸಿದನು. ದುಃಖಾರ್ಥನಾಗಿದ್ದ ಅವನು ವೀರಾವೇಶದಿಂದ ಹೋರಾಡಿದನಾದರೂ ಇಂದ್ರಜಿತ್ತುವಿನ ಎದುರು ನಿಲ್ಲಲು ಮನಸ್ಸಾಗಲಿಲ್ಲ. ಅವನು ನಿರಾಸೆಯಿಂದ, ಬನ್ನಿ ಹೋಗೋಣ, ಸೀತೆಯೇ ಸತ್ತ ಮೇಲೆ ಯುದ್ಧ ಮಾಡುವುದರಿಂದ ಏನು ಪ್ರಯೋಜನ? ಹಿಂದಿರುಗಿ ಹೋಗಿ ಸುಗ್ರೀವನಿಗೂ ರಾಮನಿಗೂ ನಡೆದುದನ್ನು ಹೇಳೋಣ, ಮುಂದೆ ಅವರ ಆಣತಿಯಂತೆ ನಡೆದುಕೊಳ್ಳೋಣ ಎಂದು ಪಾಳೆಯದ ಕಡೆಗೆ ಹೆಜ್ಜೆ ಹಾಕಲಾರಂಭಿಸಿದನು. ಇಂದ್ರಜಿತ್ತುವು ಹಿಂದಿರುಗಿ ನಡೆದನು.